ಸರ್ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಆಗಿದೆ. ಏನ್ ವಿಚಾರ ಸರ್? ಏನಿಲ್ಲ, ಅದೇ ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರು ಅಂತ ಹೇಳಿದ್ದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದ್ಮ್ಯಾಗೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ವಾಪಸ್ ತಗೊಳ್ಳೋ ಬಗ್ಗೆ ತೊಗೊಳ್ಳೇಬೇಕು. ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗುತ್ತೆ. ಯಾಕಂದ್ರೆ ಅವರು ಜಸ್ಟಿಫೈ ಮಾಡಬೇಕಾಗುತ್ತೆ. ತಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಯಾವ ರೀತಿ ಇದು ಗೊತ್ತಿಲ್ಲ. ಆದರೂ ನಮ್ಮ ಓಟ್ರು ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದು ಕೂಡ ಅವರು ಜಸ್ಟಿಫೈ ಆಗಲ್ಲ ಬರಲ್ಲ ಅಂತ ಹೇಳಿದಾರೆ ಅಧ್ಯಕ್ಷರು. ಬಂದ್ಮೇಲೆ ಡೆಲ್ಲಿಗೆ ಅಪ್ರೂವಲ್ ತಗೊಂಡು ಸರಿ ಮಾಡೋಣ ಅಂತ ಹೇಳಿದಾರೆ. ಒಂದ್ ಹೇಳಿದ್ದು ಅವ್ರು ಹೇಳಿದಂತದ್ದು, ಈಗ ನನ್ನ ಕಡೆ ಎಲ್ಲರೂ ಬೊಟ್ ಮಾಡ್ತಿದ್ದಾರೆ, ಆದ್ರೆ ಹೈಕಮಾಂಡ್ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ, ಪರವಾಗಿಲ್ಲ ನನ್ನ ಕಡೆ ಬೊಟ್ ಮಾಡಿದ್ರು ಅನ್ನೋಂಥದ್ದು. ಅವರು ಇಲ್ಲಿಂದ ಅವರ ರಿಪ್ಲೈ ಬಂದ್ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತಗೊಂಡು ಮತ್ತೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋಣ. ರಾಜಣ್ಣ ಅವರು ಹೇಳ್ತಾ ಇರೋದು ಸಿಎಂ ಅಸಹಾಯಕರಾಗಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಅದನ್ನೇ ಅವ್ರು ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದ್ಸರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವ, ಮತ್ತೆ ಸರಿ ಮಾಡುವಂತ ಪ್ರಯತ್ನ ಪಕ್ಷದಿಂದ ಆಗ್ಬೇಕಷ್ಟೇ. ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವರು ತುಂಬಾ ಅಸಹಾಯಕರಾಗಿದ್ದಾರೆ, ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅಂತ. ಆಪ್ತರನ್ನೆಲ್ಲ ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಮ್ಗೆ ಗೊತ್ತಿಲ್ಲ. ರಾಜ್ಯದ ಸಿಎಂ ಅಸಹಾಯಕರಾಗಿದ್ದಾರೆ ಸರ್ ಅಂತ ಒತ್ತಡ ಅವ್ರ ಮೇಲೆ ಇದೆಯಾ ಸರ್, ತಮ್ಮ ಗಮನಕ್ಕೆ ಬಂದಿದ್ದೆ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರು ಹೇಳಿಕೆ ಅಷ್ಟೇ. ನಾನು ನಮ್ಮ ಪ್ರಯತ್ನ ಇವತ್ತು ಜಬ್ಬಾರ್ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಅವ್ರ ಜೊತೆ ನಿಂತಿರೋದೇ ನೀವು ಸರ್, ಹಿಂದ ಕಾಲದಿಂದ ಸಿದ್ದರಾಮಯ್ಯ ನಡೆ ಬಗ್ಗೆ ಇಂಚಿಂಚು ಗೊತ್ತು. ಯಾಕೆ ಈ ಸಂದರ್ಭದಲ್ಲಿ ಅವ್ರು ಅಸಹಾಯಕರಾದ್ರು ಮೌನ ತಾಳ್ತಾ ಇದ್ದಾರೆ ಅಂತ? ಸಹಾಯಕರಂತ ಎಲ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ ಇರ್ಬೋದು. ಅವ್ರು ಇರ್ತಾರೆ, ನಮ್ಮ ಪರವಾಗಿ ಅವರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಿ. ಇಲ್ಲ ಹಾಗೇನಿಲ್ಲ, ಸಂದರ್ಭ ಬಂದಿರ್ತೈತಿ, ಆ ರೀತಿ ಆಗತ್ತೆ. ಸೊ ಅದು ಸಿಎಂ ಅಂತ ಹೇಳಲಿಕ್ಕೆ ಆಗೋಲ್ಲ, ಇನ್ನೊಂದು ಕಡೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ. ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ, ಬಂದ್ಮೇಲೆ ಅದನ್ನ ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತಗೋಬೇಕಾಗುತ್ತೆ. ಯಾಕಂದ್ರೆ ಬಂದಿದ್ದು ಡೆಲ್ಲಿಯಿಂದ. ಸೊ ಮತ್ತೆ ಡೆಲ್ಲಿಗೆ ಕಳ್ಸಂತ ಹೇಳಿದ್ವಿ. ಅವ್ರಿಗೆ ಟೈಮ್ ತೊಗೊಳುತ್ತೆ ಅಷ್ಟೇ. ಕೆಪಿಸಿಸಿ ಆಯಕಟ್ಟಿನ ಜಾಗದಲ್ಲಿ ಎಲ್ಲ ಒಂದು ಗುಂಪಿನ ಕಡೆಯವರೇ ಇದ್ದಾರೆ. ಅವರಿಂದಾಗಿ ಎಸಿಸಿಗೆ ರಿಪೋರ್ಟ್ ಈ ತರ ಹೋಗಿದೆ. ಇಲ್ಲ ನೋಡೋಣ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಯಾವ್ದು ರಿಪೋರ್ಟ್ ಯಾರು ಕಳಿಸಿದಾರೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ. ಈಗ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ್ ನಿಜ. ಮತ್ತೆ ವಾಪಸ್ ಒಂದು ಸರಿ ಮಾಡುವಂತ ಪ್ರಯತ್ನ ಮಾಡೋಣ. ಯಾರು ಕಳಿಸಿದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ, ಚರ್ಚೆ ಸರಿ ಮಾಡೋದೊಂದೇ ನಮ್ಮ ಉದ್ದೇಶ. ಸರ್ ಆಮೇಲೆ ನಿಮ್ಮ ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಸರ್. ಹೋಗಿ ಬಂದಿದಾರಲ್ಲ, ಇಲ್ಲೇ ಅದಾರಲ್ಲ ಗೋಪಾಲ್ ಇದ್ದಾರೆ ಸರ್. ನಮ್ಮ ಅವರ ಬೇಡಿಕೆ ಇದೆ ಸರ್ ತುಂಬಾ ದಿನಗಳಿಂದ. ಎಲ್ಲ ಆಯ್ತು, ಕೆಲವರ ಹರಿಕೆ ಪೂರೈಸ್ತಾರೆ, ಕೆಲವರು ಹೈಕಮಾಂಡ್ ಅವರು. ಎಲ್ಲರೂ ಆಗೋಲ್ಲ, ಕೆಲವರು ಆಗ್ಬೋದು ಅಷ್ಟೇ.